ಯಾತಕ್ಕೆ ಕೊಡಬೇಕು ರೈತರಿಗೆ ಸಬ್ಸಿಡಿ? ನಿನ್ನೆ ದಿವಸ ಪ್ರಧಾನಮಂತ್ರಿ ಅಸ್ಸಾಂ ಹೋದರು. ಅಸ್ಸಾಮಲ್ಲಿ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಡಿಪಾಯ ಅವ್ರು ಹೇಳಿದ್ರು, ನಾವು ಯೂರಿಯಾನ ಕಡಿಮೆ ದರದಲ್ಲಿ ರೈತರಿಗೆ ಕೊಡ್ತೀವಿ. ಅದು ವಿಷಯ ನೀವು ತಿಳ್ಕೊಂಡಿರಬೇಕು. ಯೂರಿಯಾ ಅಂದರೆ ಏನು ಅಂತ ಗೊತ್ತಿಲ್ಲದೆ ಹೋದರೆ, ಈಗ ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ, ಯೂರಿಯಾ ಅಂತ ನಂಗೆ ಗೊತ್ತಿಲ್ಲ, ಯಾಕೆ ಯೂರಿಯಾ ಬಗ್ಗೆ ತಿಳ್ಕೊಬೇಕು? ಆಫ್ಟರ್ ಆಲ್ ಇದು ಬೇಸಾಯಗಾರಂದು, ಇದು ಒಂದು ಯೂರಿಯಾ ಇಂದ ನಾವು ಗೊಬ್ಬರ ಹಾಕೋದು ನಮ್ಮ ಗಿಡಗಳಿಗೆ. ಅದ್ರ ಬಗ್ಗೆ ಯಾಕೆ ಯೂರಿಯಾ? ಪ್ರಧಾನಮಂತ್ರಿ ಹೇಳಿದ್ರು 3,000 ರೂಪಾಯಿ ಒಂದು ಮೂಟೆ ಯೂರಿಯಾನ ನಾವು 300 ರೂಪಾಯಿ ಕೊಡ್ತೀವಿ, ಸರ್ಕಾರ ಸಬ್ಸಿಡಿ 2,700 ರೂಪಾಯಿ ನಮ್ಮ ರೈತರಿಗೆ ಕೊಡ್ತೀವಿ. ಆವಾಗ ನಾನು ಕೇಳ್ತೀನಿ, ಸರ್ಕಾರ ರೈತರಿಗೆ ಏನು ಮಾಡ್ತಿದ್ದೆ, ಹಿಂಗೆ ಯಾತಕ್ಕೆ ಮಾಡಬೇಕು ಪ್ರಶ್ನೆ ನಾನು ಕೇಳಿದ್ರೆ, ನಿಮ್ಮನ್ನು ನಾವು ಉತ್ತರಕ್ಕೆ ಇಳಿತೀವಿ ಅಂದರೆ, ನೋಡಿಮ್ಮ, ನೀವು ನನ್ನ ಮುಂದೆ ಬಂದ ಕ್ಯಾಂಡಿಡೇಟ್ಗೆ ಪ್ರಧಾನಮಂತ್ರಿ ಈ ಥರ ಹೇಳಿದ್ರು, ಇಷ್ಟು ಸಾವಿರ ಸಬ್ಸಿಡಿ ಕೊಡ್ತಿದ್ದಾರೆ ಅಂತ, ಯಾತಕ್ಕೆ ಕೊಡಬೇಕು ರೈತರಿಗೆ ಸಬ್ಸಿಡಿ? ಯಾತಕ್ಕೆ ಅವ್ರಿಗೆ ನಾವು ಬೇರೆ ದೇಶದಿಂದ ಗೊಬ್ಬರ ತರಿಸಿ ಇವರು ಕಡಿಮೆ ದರದಲ್ಲಿ ಯಾತಕ್ಕೆ ಕೊಡಬೇಕು? ಅಥವಾ ನೀವು ಸಬ್ಸಿಡಿ ಬಗ್ಗೆನೇ ಕೇಳೋದಾದರೆ, ಈಗ ಹೆಣ್ಣುಮಕ್ಕಳು, ನಿಮ್ಮಂಥ ಹೆಣ್ಣುಮಕ್ಕಳು ಎಲ್ಲಿ ಬೇಕಾದರೂ ಫ್ರೀ ಹೋಗ್ಬೋದು ಕರ್ನಾಟಕದಲ್ಲಿ ಬಸ್ಸಲ್ಲಿ. ಯಾತಕ್ಕೆ ಹೆಣ್ಣು ಮಕ್ಕಳಿಗೆ ನಾವು ಇಂತಿಂಥ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಯಾಕೆ ಕೊಡಬೇಕು, ಜ್ಯೋತಿ, ಗೃಹಲಕ್ಷ್ಮಿ, ಈ ಥರ ಯೋಜನೆಗಳು ಯಾತಕ್ಕೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಉತ್ತರ ನೀವು ಕೊಡಬೇಕು. ಸೊ ಪ್ರಸಕ್ತ ವಿದ್ಯಮಾನಗಳು ಅಂದರೆ ಸರ್ಕಾರ ಸಾರ್ವಜನಿಕರಿಗಾಗಿ ರೂಪಿಸಿರುವ ಹಲವಾರು ನೀತಿಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು.